ನಮಸ್ಕಾರ. ಒಂದಿಷ್ಟು ಮನೆಗಳ ಭವಿಷ್ಯವನ್ನು ಈ ವಿಡಿಯೋ ಬದಲಾಯಿಸ್ತದೆ ಅಂತ ಅನ್ನೋ ಒಂದು ದೊಡ್ಡ ಹೋಪ್ನಲ್ಲಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೇನೆ. ನಿಜವಾಗ್ಲೂ ಒಂದು ಕಡೆ ದುಃಖ ಆದರೂ ಇನ್ನೊಂದು ಕಡೆ ತುಂಬ ಖುಷಿ ಆಗ್ತಾ ಇದೆ. ಕರ್ನಾಟಕದಲ್ಲಿ ಗೋಬಿ ಮಂಚೂರಿಯನ್, ಕಾಟನ್ ಕ್ಯಾಂಡಿಯನ್ನು ಬ್ಯಾನ್ ಮಾಡಿದ್ದಾರೆ ಅನ್ನೋ ವಿಷಯ ಕೇಳಿದಾಗ ನನಗೆ ಒಂದು ಕಥೆ ನೆನಪಾಗ್ತಾ ಇದೆ. ನಾವು ಇದರಿಂದ ತಿಳ್ಕೊಳ್ಳೋದು ತುಂಬ ಇದೆ. ಈ ಕಥೆಯೆಲ್ಲ ಬೇಡ ಅನಿಸಿದರೆ ಒಂದೆರಡು ನಿಮಿಷ ಸ್ಕಿಪ್ ಮಾಡಿ ವಿಡಿಯೋ ನೋಡ್ಬೋದು. ಒಂದು ಸಾರಿ ಒಬ್ಬ ರಾಜನಿಗೆ ಅವನ ಹಿತ್ತಲಲ್ಲಿ ನಡೀತಾ ಇದ್ದಾಗ ಅವನ ಕಾಲಿಗೆ ಒಂದು ಮುಳ್ಳು ಚುತ್ತಂತೆ. ಆಗ ಅವನಿಗೆ ತುಂಬ ನೋವಾಯಿತು. ಅದನ್ನು ನೋಡಿ ಅವನ ಜೊತೆಗಿದ್ದ ಮಂತ್ರಿ ಮತ್ತು ಆಸ್ಥಾನದವರೆಲ್ಲ ಹೇಳಲಿಕ್ಕೆ ಶುರು ಮಾಡಿದ್ರಂತೆ, ಇದು ತುಂಬ ತಪ್ಪು, ರಾಜನಂಥವನಿಗೆ ಮುಳ್ಳುಚುಚ್ಚಿ ನೋವಾಗೋದು ಅಂದರೆ ತುಂಬ ಬೇಜಾರಿನ ವಿಷಯ, ನಮ್ಮ ರಾಜ್ಯದಲ್ಲಿ ಈ ಥರ ಎಲ್ಲ ಆಗಬಾರ್ದು ಅಂತ. ಆಗ ರಾಜನಿಗೂ ಹೌದು ಅನ್ನಿಸ್ತು, ನನ್ನಂಥ ದೊಡ್ಡ ಮನುಷ್ಯನಿಗೆ ಮುಳ್ಳುಚುಚ್ಚಿದರೆ ಅದು ಸರಿಯಲ್ಲ. ಹಾಗಾಗಿ ಅವನು ಎಲ್ಲ ವಿದ್ವಾಂಸರನ್ನು, ಬುದ್ಧಿವಂತರನ್ನು, ಬುದ್ಧಿಜೀವಿಗಳು ಅಂತ ಹೇಳ್ಕೊಂಡವನ್ನೆಲ್ಲ ಕರೆಸಿದ್ನಂತೆ. ಆಗ ಅವರೆಲ್ಲ ಒಂದು ತೀರ್ಮಾನಕ್ಕೆ ಬಂದರು. ಅದೇನೆಂದರೆ ಇಡೀ ದೇಶವನ್ನು ಗುಡಿಸಿ ಎಲ್ಲ ಮುಳ್ಳುಗಳನ್ನು ಹೊರಗೆ ಹಾಕಬೇಕು ಅಂತ ಕೆಲಸದವರಿಗೆ ಹೇಳಿ ಇಡೀ ರಾಜ್ಯವನ್ನು ಗುಡಿಸಲಿಕ್ಕೆ ಪ್ರಾರಂಭಿಸಿದ್ರಂತೆ. ಆಗ ಎದ್ದ ಧೂಳಿಗೆ ಎಲ್ಲರಿಗೂ ಕಷ್ಟ ಆಗಲಿಕ್ಕೆ ಶುರುವಾಯಿತು. ಪ್ರಜೆಗಳೆಲ್ಲ ರಾಜನ ಹತ್ರ ಬಂದು ದಯವಿಟ್ಟು ಈ ಥರ ಕೆಲಸ ಮಾಡಬೇಡಿ, ಧೂಳಿನಿಂದ ನಮಗೆಲ್ಲ ಸಮಸ್ಯೆ ಆಗ್ತಿದೆ ಅಂತ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಆಗ ಮತ್ತೆ ವಿದ್ವಾಂಸರು, ಪಂಡಿತರು ಎಲ್ಲ ಸೇರಿ ಧೂಳು ಸಮಸ್ಯೆ ಆಗ್ತಾ ಇದ್ದರೆ ಇನ್ನು ಬೇರೆ ಪ್ಲ್ಯಾನ್ ಏನು ಮಾಡೋಣ ಅಂತ ಯೋಚನೆ ಮಾಡಿ ನೀರು ಹಾಕಿ ಮುಳ್ಳುಗಳನ್ನೆಲ್ಲ ತೊಳೆದು ಹಾಕಿಬಿಡೋಣ ಅಂತ ಪ್ಲ್ಯಾನ್ ಮಾಡಿದರಂತೆ. ಇಡೀ ದೇಶದಲ್ಲಿ ಎಲ್ಲೆಲ್ಲಿ ನೀರು ಸಿಗುತ್ತೋ ಅಲ್ಲಿಂದ ಎಲ್ಲ ನೀರು ತಂದು ಇಡೀ ರಾಜ್ಯವನ್ನು ತೊಳಿಲಿಕ್ಕೆ ಶುರು ಮಾಡಿದರು. ಆ ಥರ ತೊಳಿತಾ ನೀರು ಖಾಲಿ ಆಯಿತು. ಜೊತೆಗೆ ಇಡೀ ರಾಜ್ಯ ಮಣ್ಣಿನ ರಾಡಿಯಲ್ಲಿ ಮುಳುಗುವಂತಾಯಿತು. ಮತ್ತೆ ಜನರೆಲ್ಲ ಬಂದು ನಮ್ಮನ್ನು ಈ ಹುಚ್ಚುತನದಿಂದ ಕಾಪಾಡಿ, ದಯವಿಟ್ಟು ಈ ಥರ ಎಲ್ಲ ಮಾಡಬೇಡಿ ಅಂತ ಕೇಳ್ಕೊಂಡ್ರಂತೆ. ಆಗ ವಿದ್ವಾಂಸರಿಗೆ ಏನು ಮಾಡಬೇಕು ಅಂತ ಅರ್ಥ ಆಗಲಿಲ್ಲ. ಅಷ್ಟೊತ್ತಿಗೆ ಒಬ್ಬ ಮುದುಕ ಆಸ್ಥಾನಕ್ಕೆ ಬಂದು, ಮಹಾಪ್ರಭು, ನಿಮ್ಮ ಸಲುವಾಗಿ ನಾನು 2 ಚಪ್ಪಲಿಗಳನ್ನು ಮಾಡ್ಕೊಂಡು ಬಂದಿದ್ದೇನೆ, ಅವುಗಳನ್ನು ಹಾಕ್ಕೊಂಡು ತಿರುಗಾಡಿ, ಆಗ ಯಾವ ಮುಳ್ಳೂ ಚುಚ್ಚಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ನಂತೆ. ಆಗ ಆ ವಿದ್ವಾಂಸರಿಗೆಲ್ಲ ಸಿಟ್ಟು ಬಂತು. ಇದರಲ್ಲೇನೋ ಮೋಸ ಇದೆ, ನಾವು ಇಷ್ಟು ಬುದ್ಧಿವಂತರು ಯೋಚನೆ ಮಾಡಲಿಕ್ಕೆ ಆಗದೇ ಇರುವಂಥದ್ದನ್ನು ಇವನು ಹೇಳ್ತಿದ್ದಾನೆ, ಹಾಗಾಗಿ ಇದು ಬೇಡವೇ ಬೇಡ ಅಂತ ರಾಜನಿಗೆ ಹೇಳಿ ಅವನನ್ನು ಗಲ್ಲಿಗೇರಿಸಿದ್ರಂತೆ. ಇವತ್ತಿನ ಪರಿಸ್ಥಿತಿಯೂ ಹಾಗೇ ಆಗಿದೆ. ಗೋಬಿ ಮಂಚೂರಿಯನ್ನಲ್ಲಿ ಬಣ್ಣ ಹಾಕ್ತಾರೆ, ಹಾಗಾಗಿ ಬ್ಯಾನ್ ಮಾಡೋಣ. ಕಾಟನ್ ಕ್ಯಾಂಡಿಯಲ್ಲಿ ಬಣ್ಣ ಇರುತ್ತೆ, ಅದಕ್ಕೆ ಬ್ಯಾನ್ ಮಾಡೋಣ. ಈ ರೀತಿ ಆ ರಾಜನ ಥರ ಮುಳ್ಳುಚುಚ್ಚಿದೆ, ಹಾಗಾಗಿ ಮುಳ್ಳನ್ನೇ ಗುಡಿಸಿ ಹಾಕೋಣ ಅಂತ ಯೋಚನೆ ಮಾಡಿದರೆ ಹೇಗೆ ತಪ್ಪೋ ಹಾಗೆ ನಮ್ಮದು ಆಗಿದೆ. ನಮ್ಮ ತಿಳುವಳಿಕೆಯನ್ನು ನಾವು ಹೆಚ್ಚು ಮಾಡ್ಕೊಳ್ಬೇಕೇ ಹೊರತು ಒಂದೊಂದೇ ಐಟಮ್ಸನ್ನು ಬ್ಯಾನ್ ಮಾಡ್ತಾ ಹೋದರೆ ಹೊರಗಡೆ ಏನೂ ತಿನ್ನಲಿಕ್ಕೆ ಇರೋದೇ ಇಲ್ಲ. ಹಾಗಾಗಿ ಇಂದು ನಾವು ಸಾಮಾನ್ಯವಾಗಿ ನಾವು ತಿನ್ನುವ ಆಹಾರ ಪದಾರ್ಥಗಳಲ್ಲಿ ಯಾವ್ಯಾವ ರೀತಿಯ ಕೆಮಿಕಲ್ಸ್ಗಳಿರ್ತವೆ, ಅವುಗಳನ್ನು ತಿಂದರೆ ಏನಾಗುತ್ತೆ, ಹೆಲ್ದಿ ಅಲ್ಟರ್ನೇಟಿವ್ಸ್ ಏನು, ನಾವು ಹೇಗೆ ಬದುಕಬೇಕು, ಇದರ ಬಗ್ಗೆ ಇವತ್ತು ಪೂರ್ತಿ ತಿಳ್ಕೊಳ್ಳೋಣ. ಮನೆಯಲ್ಲಿ ಹಿರಿಯರು, ಚಿಕ್ಕ ಮಕ್ಕಳು ಯಾರೇ ಇದ್ದರೂ ಎಲ್ಲರನ್ನ ಕುಳಿಸ್ಕೊಂಡು ಈ ವಿಡಿಯೋ ನೋಡಬೇಕು. ಯಾಕೆಂದರೆ ಭಾಳಷ್ಟು ಬಾರಿ ಅಜ್ಜ ಅಜ್ಜಿಯಂದಿರು ಪಾಪ ಮಗು ತಿನ್ನಲಿಕ್ಕೆ ಆಸೆ ಪಡ್ತಿದೆ ಅಂತ ಇಂಥವುಗಳನ್ನು ತಂದು ಕೊಡ್ತಾರೆ. ಮಗು ಪಾಪ ಅಂತ ಕೊಟ್ಟು ಇವರು ಪಾಪ ಕಟ್ಕೊಳ್ತಿದ್ದಾರೆ, ಮಗುವಿನ ಭವಿಷ್ಯವನ್ನೇ ಹಾಳು ಮಾಡ್ತಿದ್ದಾರೆ ಅನ್ನೋದು ಅವರಿಗೆ ಅರ್ಥ ಆಗ್ತಾ ಇಲ್ಲ. ಹಾಗಾಗಿ ಈ ವಿಡಿಯೋವನ್ನು ಎಲ್ಲರೂ ಸೇರಿ ನೋಡಿ ನಿಮ್ಮ ಜೊತೆಗೆ ಹಂಚಿಕೊಳ್ಳಿ. ಮೊದಲನೇದಾಗಿ ಫುಡ್ ಐಟಮ್ಸ್ಗಳಲ್ಲಿ ಯಾವ್ಯಾವ ರೀತಿಯ ಕೆಮಿಕಲ್ಗಳನ್ನು ಯೂಸ್ ಮಾಡ್ತಾರೆ. ಆರ್ಟಿಫಿಷಿಯಲ್ ಕಲರ್ ಅಂದರೆ ಬಣ್ಣ, ಹಾಳಾಗಬಾರ್ದು ಅಂತ ಪ್ರಿಸರ್ವೇಟಿವ್, ತಿನ್ನಲಿಕ್ಕೆ ಸ್ವೀಟ್ ಆಗಿರಬೇಕು ಅಂತ ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್, ದೊಡ್ಡದಾಗಿ ಕಾಣಬೇಕು ಅಂತ ಫುಡ್ ಥಿಕ್ನರ್ಸ್, ತಿಂದರೆ ಮತ್ತೆ ತಿನ್ನಬೇಕು ಅಂತ ಅನ್ನಿಸಬೇಕು ಅಂತ ಟೇಸ್ಟ್ ಎನ್ಹಾನ್ಸರ್ಸ್. ಇವೆಲ್ಲ ತಿಂದಾಗ ಹೊಟ್ಟೆಯಲ್ಲಿ ಆ್ಯಸಿಡಿಟಿ ಆಗಿ ತ್ರಾಸಾಗತ್ತಲ್ಲ, ಹಾಗಾಗಿ ಆ್ಯಸಿಡಿಟಿ ರೆಗ್ಯುಲೇಟರ್ಸ್, ಆ್ಯಂಟಿಬಯೋಟಿಕ್ಸ್, ಆ್ಯಂಟಿ ಅಲರ್ಜಿಕ್ಸ್ನಂತಹ ಮೆಡಿಸಿನ್ಗಳನ್ನು ಕೂಡ ಉಪಯೋಗಿಸ್ತಾರೆ. ಇವಿಷ್ಟೇ ಅಲ್ಲ, ಮುಖ್ಯವಾಗಿ ಇವುಗಳನ್ನು ಬಳಕೆ ಮಾಡದೇ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಇವುಗಳಲ್ಲಿ ಒಂದಿಷ್ಟರ ಬಗ್ಗೆ ಇವತ್ತು ನಾವು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಆರ್ಟಿಫಿಷಿಯಲ್ ಕಲರ್, ಇದರಲ್ಲಿ 2 ಥರ. ಒಂದು ಪರ್ಮಿಟೆಡ್ ಅಂದರೆ ಇದರಿಂದ ಅಂಥ ದೊಡ್ಡ ದುಷ್ಪರಿಣಾಮಗಳು ಏನೂ ಆಗಲ್ಲ ಅಂತ ಇಲ್ಲಿಯವರೆಗೆ ಅಂದುಕೊಂಡಿರುವಂಥದ್ದು. ಇನ್ನು ಮುಂದೆ ಮತ್ತಾವುದೋ ರಿಸರ್ಚ್ ಆಗಿ ಇಲ್ಲ ಇದರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಕಂಡುಹಿಡಿಬೋದು. ಇನ್ನೊಂದಿದೆ, ಅದು ನಾಟ್ ಪರ್ಮಿಟೆಡ್. ನಮ್ಮ ದೇಶದಲ್ಲಿ ಈ ನಾಟ್ ಪರ್ಮಿಟೆಡ್ ದಂಧೆಗಳೇ ಸಿಕ್ಕಾಪಟ್ಟೆ ನಡೆಯೋದು, ಅದು ನಮ್ಗೆ ಗೊತ್ತಿದೆ. ಈಗ ಗೋಬಿ ಮಂಚೂರಿಯನ್ ಅಥವಾ ಕಾಟನ್ ಕ್ಯಾಂಡಿಯನ್ನು ಬ್ಯಾನ್ ಮಾಡಲಿಕ್ಕೆ ಕೂಡ ಕಾರಣ ಇವರು ನಾಟ್ ಪರ್ಮಿಟೆಡ್ ಕಲರ್ಸ್. ಉದಾಹರಣೆಗೆ ರೊಡಮಿನ್ ಬಿ ಅಂತ ಕಲರ್ಗಳನ್ನು ಬಳಕೆ ಮಾಡ್ತಿದ್ದಾರೆ. ಇವೆಲ್ಲ ದೊಡ್ಡ ದೊಡ್ಡ ಕಾಯಿಲೆಗಳನ್ನು ತಂದೊಡ್ಡುವಂಥವು.
ಈಗ ನಿಮಗೆ ಅನ್ನಿಸ್ಬೋದು ಈ ನಾಟ್ ಪರ್ಮಿಟೆಡ್ ಕಲರ್ಗಳನ್ನು ಕೆಲವೊಬ್ಬರು ಮಾತ್ರ ಬಳಕೆ ಮಾಡಬಹುದು, ಎಲ್ಲೋ ಬೇರೆ ಕಡೆ ಮಾಡ್ತಿರ್ಬೋದು, ನಾನು ತಿಂತಿರೋದ್ರಲ್ಲಿ ನಮ್ಮೂರಲ್ಲಿ ಅಥವಾ ನಾನು ತಗೊಂಡಿರೋ ಈ ಬ್ರ್ಯಾಂಡ್ನ ಐಟಮ್ನಲ್ಲಿ ಇರೋದಿಲ್ಲ ಅಂತ. ಆದರೆ ಖಂಡಿತ ಹಾಗಲ್ಲ. ಸಣ್ಣ ಉದಾಹರಣೆಗೆ, ಇಡೀ ರಾಜ್ಯದಲ್ಲಿ ಗೋಬಿ ಮಂಚೂರಿ 170 ಸ್ಯಾಂಪಲ್ಗಳಲ್ಲಿ 110 ಸ್ಯಾಂಪಲ್ಸಲ್ಲಿ ಅಂದರೆ ಹತ್ತತ್ರ 3/4 ಸ್ಯಾಂಪಲ್ಸಲ್ಲಿ ಈ ರೋಡೋಮಿನ್ ಬಿ ಅಂಶ ಕಂಡಿದೆ. ಯಥೇಚ್ಛವಾಗಿ ಇದನ್ನು ಬಳಕೆ ಮಾಡ್ತಾರೆ. ಮತ್ತು ಈ ಪರ್ಮಿಟೆಡ್ ಕಲರ್ಸಲ್ಲಿ ಕೂಡ ಇಷ್ಟು ಲಿಮಿಟ್ಸ್ ಅಂತ ಇರುತ್ತೆ. ಆದರೆ ಬಹುತೇಕವಾಗಿ ಆ ಲಿಮಿಟ್ಗಿಂತ ಹೆಚ್ಚಾಗಿ ಬಳಕೆ ಮಾಡೋ ಚಾನ್ಸಸ್ ಜಾಸ್ತಿ. ಯಾಕೆಂದರೆ ನಮಗೆ ನೋಡಲಿಕ್ಕೆ ಚೆನ್ನಾಗಿ ಕಾಣಬೇಕು ಅಂತ. ಇನ್ನು ಪ್ರಿಸರ್ವೇಟಿವ್ಸ್, ಬೆನ್ಸೋಯೇಟ್ಸ್, ಪ್ಯಾರಾಬಿನ್ಸ್, ನೈಟ್ರೇಟ್ಸ್, ಸಲ್ಫೈಡ್ಸ್ ಈ ಥರ ಪ್ರಿಸರ್ವೇಟಿವ್ಸನ್ನು ಯೂಸ್ ಮಾಡ್ತಾರೆ. ಅವು ಕೂಡ ಪರ್ಮಿಟೆಡ್ ಆದರೂ ಅವುಗಳನ್ನು ಅತಿಯಾದ ಲೆವೆಲಲ್ಲಿ ಬಳಕೆ ಮಾಡ್ತಾರೆ. ಯಾಕೆಂದರೆ ಎಷ್ಟು ವರ್ಷ ಆದರೂ ಕೂಡ ಅದರಲ್ಲಿ ಹುಳ ಕಾಣಬಾರ್ದು, ಹಾಳಾಗಬಾರ್ದು, ಫಂಗಸ್ ಬೆಳಿಬಾರ್ದು. ಇದೆಲ್ಲ ಕಾರಣಕ್ಕೆ ಒಂದು ಚಾಕ್ಲೇಟ್ ಕಂಪನಿಯ ಚಾಕ್ಲೇಟ್ನಲ್ಲಿ ಹುಳ ಕಂಡಿತ್ತು. ನಿಮಗೆ ನೆನಪಿರ್ಬೋದು 10-15 ವರ್ಷಗಳ ಹಿಂದೆ ದೊಡ್ಡ ಗಲಾಟೆ ಕೂಡ ಆಗಿತ್ತು. ನಿಜ ಹೇಳಬೇಕು ಅಂತಂದರೆ ಈ ಥರ ಹುಳ ಕಾಣಬಾರ್ದು ಅಂತ ಅವರು ಯಥೇಚ್ಛವಾಗಿ ಪ್ರಿಸರ್ವೇಟಿವ್ಸನ್ನು ಯೂಸ್ ಮಾಡ್ತಾರೆ. ಈಗ ನಾನು ಹೇಳಿದ ಎಲ್ಲ ಪ್ರಿಸರ್ವೇಟಿವ್ಸ್ ಪರ್ಮಿಟೆಡ್. ಇವುಗಳ ಸೇವನೆ ಅತಿಯಾದರೆ ಕ್ಯಾನ್ಸರ್ ಬರುತ್ತೆ ಅನ್ನೋದು ಕೂಡ ಪ್ರೂವ್ ಆಗಿದೆ. ನಾವು ಬೆಳಗ್ಗೆಯಿಂದ ರಾತ್ರಿ ತಿನ್ನೋದು ಪ್ರಿಸರ್ವೇಟಿವ್ಸ್ ಇರುವಂಥದ್ದೇ ಆದರೆ ಅವರು ಪರ್ಮಿಟೆಡ್ ಲಿಮಿಟಲ್ಲೇ ಬಳಕೆ ಮಾಡಿದರೂ ಕೂಡ ನಾವು ತುಂಬ ಐಟಮ್ಸನ್ನು ತಿನ್ನೋದ್ರಿಂದ ನಮಗೆ ಗೊತ್ತಿಲ್ಲದೆ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಹೊಟ್ಟೆ ಸೇರಿರುತ್ತೆ, ನಮಗೆ ಖಂಡಿತ ದೊಡ್ಡ ದೊಡ್ಡ ಕಾಯಿಲೆಗಳು ಬರ್ತವೆ. ಇನ್ನು ಆರ್ಟಿಫಿಷಿಯಲ್ ಸ್ವೀಟ್ನೆಸ್ ಎಷ್ಟೋ ಬಾರಿ ನಮಗೆ ಹೇಗೆ ಮೋಸ ಮಾಡ್ತಾರೆ ಅಂತಂದರೆ, ನಮ್ಮ ಕಂಪನಿಯ ಈ ಐಟಮ್ನಲ್ಲಿ ಸಕ್ಕರೆ ಇಲ್ಲ ಅಂತ. ಆದರೆ ಸಕ್ಕರೆಗಿಂತ ಎಷ್ಟೋ ಪಟ್ಟು ವಿಷಕಾರಿಯಾದಂಥ ಸ್ವೀಟ್ನೆಸ್ಸನ್ನು ಯೂಸ್ ಮಾಡ್ತಾರೆ. ಅವ್ರ ಮಾತು ಹೇಗಿರುತ್ತೆ ಅಂದರೆ, ಬನ್ನಿ ಬನ್ನಿ ನಮ್ಮ ಮನೆಯಲ್ಲಿ ನಾಗರಹಾವು ಇಲ್ಲ, ಹೆದರಿಕೊಳ್ಳುವ ಅವಶ್ಯಕತೆ ಇಲ್ಲ ಅಂತ. ಆದರೆ ಅವರು ನಾಗರಹಾವು ಇಲ್ಲ ಅಂತ ಹೇಳ್ತಿದ್ದಾರೆ ಬಿಟ್ಟರೆ ಕಾಳಿಂಗ ಸರ್ಪ ಇಲ್ಲ ಅಂತ ಹೇಳ್ತಾ ಇಲ್ಲ. ಒಳಗೆ ಕಾಳಿಂಗ ಸರ್ಪ ಮನಸ್ಸಲ್ಲೇ ನಗ್ತಾ ಇರುತ್ತೆ. ಈ ಕಂಪನಿಯವರು ಮಾಡುವ ಹಗರಣ ಕೂಡ ಇದೇ ಥರ. ಟೇಸ್ಟ್ ಎನ್ಹಾನ್ಸರ್ಸ್, ಇದು ನಮ್ಮ ಮನೆಯಲ್ಲಿ ನಮ್ಮ ತಾಯಂದಿರು ಮಾಡುವ ಅಡುಗೆ ಬಿಟ್ಟು ನಾವು ಬೇರೆ ಕಡೆ ತಿನ್ನೋ ಬಹುತೇಕ ಎಲ್ಲದರಲ್ಲಿಯೂ ಕೂಡ ಬಳಕೆ ಮಾಡಿಯೇ ಮಾಡ್ತಾರೆ. ಯಾಕೆ ಇದನ್ನು ಬಳಸ್ತಾರೆ ಅಂತಂದರೆ, ನಮಗೆ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನ್ನಿಸಬೇಕು, ತುಂಬ ರುಚಿ ಫೀಲ್ ಆಗಬೇಕು. ಆದರೆ ಅನ್ಫಾರ್ಚುನೇಟ್ಲಿ ಇದರಿಂದ ಹಲವಾರು ರೀತಿಯ ಕಾಯಿಲೆಗಳು ಬರ್ತವೆ. ಅವುಗಳನ್ನು ಲಿಸ್ಟ್ ಮಾಡ್ತಾ ಹೋದರೆ ಸುಮ್ಮನೆ ವಿಡಿಯೋ ಉದ್ದ ಆಗುತ್ತೆ. ಇನ್ನು ಆ್ಯಸಿಡಿಟಿ ರೆಗ್ಯುಲೇಟರ್ಸ್, ಆ್ಯಂಟಿಬಯೋಟಿಕ್ಸ್, ಆ್ಯಂಟಿ ಅಲರ್ಜಿಕ್ಸ್ ಇವೆಲ್ಲ ಹಾಕಿಯೇ ಹಾಕ್ತಾರೆ. ಈಗ ನಿಮಗನ್ನಿಸ್ಬೋದು ಇವೆಲ್ಲ ಒಳ್ಳೆಯದಲ್ವಾ ಅಂತ. ಪಟಾಕಿಗೆ ಬೆಂಕಿ ಹಚ್ಚಿ ಅಂಗಳದ ತುದಿಗೆ ಇಟ್ಟರೆ ಅದು ಮಜಾ. ಅದೇ ಪಟಾಕಿಯನ್ನು ನಮ್ಮ ಕಿಸೆಯಲ್ಲಿ ಇಟ್ಕೊಂಡ್ರೆ ಇವು ಹಾಗೆ. ಇವುಗಳ ಸೈಡ್ ಎಫೆಕ್ಟ್ಸಿಂದ ಮುಂದೊಂದು ದಿನ ಮೆಡಿಸಿನ್ ಕೊಟ್ಟರೂ ನಮ್ಮ ಈ ರೋಗಗಳನ್ನು ಗುಣ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅನ್ನುವಂಥ ಪರಿಸ್ಥಿತಿ ಬಂದುಬಿಡುತ್ತೆ. ಇನ್ನು ಇವುಗಳನ್ನೆಲ್ಲ ತಿಂದರೆ ಏನಾಗುತ್ತೆ? ಮೊದಲನೇದಾಗಿ ಇದರಲ್ಲಿ ಯಾವುದೇ ನ್ಯೂಟ್ರಿಯೆಂಟ್ಸ್ ಇರೋದಿಲ್ಲ. ಬದಲಿಗೆ ಇವು ಆ್ಯಂಟಿ ನ್ಯೂಟ್ರಿಯೆಂಟ್ಸ್, ಅಂದರೆ ನಾವು ಬೇರೆ ಆಹಾರಗಳಲ್ಲಿ ತೆಗೆದುಕೊಳ್ಳುವಂಥ ನ್ಯೂಟ್ರಿಯೆಂಟ್ಸ್ ಇರುತ್ತಲ್ಲ, ಅಂದರೆ ಈ ವಿಟಮಿನ್ಸ್ ಅಥವಾ ಮಿನರಲ್ಸ್, ಪ್ರೋಟೀನ್ ಈ ಥರದ ನ್ಯೂಟ್ರಿಯೆಂಟ್ಸನ್ನು ನಮ್ಮ ದೇಹ ಅಬ್ಸಾರ್ಬ್ ಮಾಡ್ಕೊಳ್ಳದೆ ಇರೋ ಥರ ಇವು ನೋಡ್ಕೊಳ್ತವೆ. ನೀವು ಪೆಟ್ರೋಲ್ ಇಂಜಿನ್ ಇರುವಂಥ ಗಾಡಿಗೆ ಸೀಮೆ ಎಣ್ಣೆ ಹಾಕಿ ಓಡಿಸಿದ್ರೆ ಹೇಗಿರುತ್ತೋ ಹಾಗೆಯೇ ನಮ್ಮ ದೇಹ ಕೂಡ ಕೆಲವೊಂದು ಐಟಮ್ಗಳನ್ನು ಮಾತ್ರ ಎಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಅದಲ್ಲದೆ ಇರುವಂಥದ್ದನ್ನು ವಿಷ ಅಂತ ಕನ್ಸಿಡರ್ ಮಾಡುತ್ತೆ. ಇಂಥ ವಿಷವನ್ನು ಸೇವಿಸಿ ನಮ್ಮ ದೇಹದ ಅಂಗಗಳು ಸರಿಯಾಗಿ ಕೆಲಸ ಮಾಡಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದರೆ ಅದು ತಪ್ಪಾಗುತ್ತೆ. ವಿಶೇಷವಾಗಿ ಮೆಮೊರಿ ಪವರ್ ಕಡಿಮೆ ಆಗೋದು, ಮೆದುಳಿನ ಶಕ್ತಿ ಕಡಿಮೆ ಆಗೋದು, ಅನಾವಶ್ಯಕವಾಗಿ ಸಿಟ್ಟು, ಇರಿಟೇಷನ್, ಕ್ರೌರ್ಯ ಇದೆಲ್ಲ ಹೆಚ್ಚಾಗೋದು, ಕ್ಯಾನ್ಸರ್ನಂಥ ಕಾಯಿಲೆಗಳು ಬರೋದು, ಶ್ವಾಸಕೋಶ ಹಾಳಾಗೋದು, ಹಾರ್ಮೋನಲ್ ವೇರಿಯೇಷನ್ ಸಿಕ್ಕಾಪಟ್ಟೆ ಆಗೋದು, ಅಂದರೆ ಈ PCOD ಅಂಥ ಕಾಯಿಲೆಗಳು, ಮಕ್ಕಳಾಗದೇ ಇರೋದು, ಥೈರಾಯ್ಡ್ ಸಮಸ್ಯೆ ಇಂಥ ತೊಂದರೆಗಳು ಬರೋದು, ಕಿಡ್ನಿ ಹಾಳಾಗೋದು, ಲಿವರ್ ಹಾಳಾಗೋದು, ಹೊಟ್ಟೆಯಲ್ಲಿ ಅಲ್ಸರ್ ಆಗೋದು, ಸರಿಯಾಗಿ ಡೈಜೆಸ್ಟ್ ಮಾಡ್ಕೊಳ್ಳಿಕ್ಕೆ ಆಗದೇ ಇರೋದು, ಚರ್ಮ ಹಾಳಾಗೋದು, ಬೇಗ ಮುಪ್ಪು ಬರೋದು, ಹೀಗೆ ಲಿಸ್ಟ್ ಮಾಡ್ತಾ ಹೋದರೆ ಮುಗಿಯೋದೇ ಇಲ್ಲ. ಈ ಥರ ತುಂಬ ಸಮಸ್ಯೆಗಳು ಖಂಡಿತ ಆಗ್ತವೆ. ಒಂದು ಸಣ್ಣ ಎಕ್ಸಾಂಪಲ್ ಅಂತಂದರೆ ರೋಡೋಮಿನ್ ಬಿ ಸೈಡ್ ಎಫೆಕ್ಟ್ಸ್ ಅಂತ ನೀವು ಗೂಗಲ್ ಸ್ಕಾಲರ್ ಅಂತ ಇದೆಯಲ್ಲ, ಗೂಗಲ್ ಸ್ಕಾಲರ್ ಅಂತ ಅಲ್ಲಿ ರಿಸರ್ಚ್ ಆರ್ಟಿಕಲ್ ಸಿಗ್ತವೆ, ಅದರಲ್ಲಿ ನೀವು ಸರ್ಚ್ ಮಾಡಿ ನೋಡಿ. ನಮ್ಮ ದೇಹದ ಯಾವುದಾದ್ರೂ ಅಂಗದ ಮೇಲೆ ಅದು ಕೆಟ್ಟ ಪರಿಣಾಮ ಉಂಟು ಮಾಡಲ್ಲ ಅಂತಿದ್ರೆ ನನಗೆ ಹೇಳಿ. ಇನ್ನೊಂದು ಸಮಸ್ಯೆ ಇದರಿಂದ ಆಗೋದು ಅಂತಂದರೆ ಅಡಿಕ್ಷನ್. ಮನೆಗಳಲ್ಲಿ ಮಾಡಿದ ಐಟಮ್ಗಳನ್ನು ಮಕ್ಕಳು ಬೇಡ ಅಂತ ಹೇಳಲಿಕ್ಕೆ ಕಾರಣವೇ ಇದು. ಎಸ್ಪೆಷಲಿ ಇದರಲ್ಲಿ ಇರುವಂಥ ಸ್ವೀಟ್ನೆಸ್, ಇವುಗಳಿಂದ ಅಡಿಕ್ಷನ್ ಉಂಟಾಗುತ್ತೆ ಮತ್ತು ಬೇರೆ ಯಾವುದೂ ರುಚಿ ಇಲ್ಲ ಅಂತಂದರೆ ಶುರುವಾಗುತ್ತೆ. ನಾವು ತಿಳ್ಕೊಳ್ಬೇಕಾಗಿರೋದು ಇನ್ನೂ ಇದೆ. ನಾನು ಹೊರಗಡೆ ಜಂಕ್ ಫುಡ್ಸ್ ಏನೂ ತಿನ್ನೋದಿಲ್ಲ ಅಂತ ನೀವು ಹೇಳ್ತಾ ಇದ್ರೂ ಕೂಡ
ಮನೆಯಲ್ಲಿ ಕೆಚಪ್ಸ್, ಜಾಮ್ಸ್, ಚಾಕ್ಲೇಟ್ಸ್, ಬಿಸ್ಕಿಟ್ಸ್, ಬ್ರೆಡ್ಸ್ ಇವುಗಳನ್ನು ತಿಂತೀರಲ್ಲ, ಅದರಲ್ಲಿ ಎಷ್ಟು ಈ ಥರದ ಕೆಮಿಕಲ್ಗಳನ್ನು ಯೂಸ್ ಮಾಡ್ತಾರೆ ಅಂತ ನಿಮಗೆ ಗೊತ್ತಿದೆಯಾ? ಉದಾಹರಣೆಗೆ ಪಿಂಕ್ ಕಲರ್ ಸ್ಟ್ರಾಬೆರಿ ಜಾಮ್ ಅಥವಾ ಟೊಮ್ಯಾಟೊ ಕೆಚಪ್, ಇವುಗಳಲ್ಲಿ ಈ ಥರ ಪರ್ಮಿಟೆಡ್ ಅಲ್ಲದೆ ಇರುವಂಥ ಬಣ್ಣವನ್ನು ಸಾಮಾನ್ಯವಾಗಿ ಬಳಕೆ ಮಾಡ್ತಾರೆ. ಯಾಕೆಂದರೆ ಸ್ಟ್ರಾಬೆರಿ ಜಾಮ್ಗೆ ಯಾವತ್ತೂ ಸ್ಟ್ರಾಬೆರಿಯ ಪಿಂಕ್ ಕಲರ್ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಈ ರೋಡೋಮಿನ್ ಬಿ ಅಂತ ಕೆಮಿಕಲ್ಗಳನ್ನು ಬಳಕೆ ಮಾಡಿರುವ ಚಾನ್ಸಸ್ ತುಂಬ ಜಾಸ್ತಿ. ಹಾಗಾಗಿ ಈ ಥರ ಹೊರಗಡೆ ತಯಾರಾದಂಥ ಫುಡ್ ಐಟಮ್ಸನ್ನು ನಾವು ಅವಾಯ್ಡ್ ಮಾಡೋದನ್ನು ರೂಢಿ ಮಾಡಿಕೊಳ್ಬೇಕು. ಸಾಧ್ಯವಾದಷ್ಟು ನಾವು ಮನೆಯಲ್ಲಿಯೇ ತಯಾರು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಇನ್ನು ಕೆಲವು ಅಡ್ವರ್ಟೈಸ್ಮೆಂಟ್ಸಲ್ಲಿ ಆಗುವಂಥ ಮೋಸ, ಹೋಲ್ ವೀಟ್ ಆಟಾ ನೂಡಲ್ಸ್ ಅಂತೆಲ್ಲ ಹೇಳ್ತಾರೆ. ಆದರೆ ನಿಜವಾಗಿಯೂ ಇದರ ಇಂಗ್ರೀಡಿಯೆಂಟ್ಸ್ ನೋಡಿದಾಗ ನಮಗೆಲ್ಲ ಗೊತ್ತಾಗತ್ತೆ, ಆಟಾ ನೂಡಲ್ಸ್ ಅಂತ ಅವರು ಹೇಳಿದರೂ ಅದರಲ್ಲಿ ಎಷ್ಟೊಂದು ರೀತಿಯ ಕೆಮಿಕಲ್ಗಳನ್ನು, ಮೈದಾವನ್ನು ಹೇಗೆ ಉಪಯೋಗಿಸ್ತಾರೆ ಅಂತ. ನಾವು ಮೈದಾ ನೂಡಲ್ಸ್ ಬೇಡ, ಆಟಾ ನೂಡಲ್ಸ್ ತಿಂತೇನೆ ಅಂತ ಹೇಳಬಹುದು. ಅದೊಂದು ಚೇಂಜ್ ಮಾಡಿ, ಅಂದರೆ ಮೈದಾ ಬದಲು ಗೋಧಿ ಹಿಟ್ಟನ್ನು ಹಾಕಿದ್ರು ಅಂತಾನೆ ಇಟ್ಕೊಂಡ್ರೂ ಉಳಿದ ಎಲ್ಲ ಕೆಮಿಕಲ್ಗಳನ್ನು ಬಳಕೆ ಮಾಡಿರ್ತಾರೆ. ಹಾಗಾಗಿ ಈ ಥರದ ಅಡ್ವರ್ಟೈಸ್ಮೆಂಟ್ಸ್ಗೆ ನಾವು ಮೋಸ ಹೋಗಬಾರ್ದು. ಇನ್ನು ಎಷ್ಟೋ ಬಾರಿ ಆ್ಯಡ್ಸಲ್ಲಿ ಹೇಗೆ ಹೇಳ್ತಾರೆ ಅಂದರೆ ನಮ್ಮದು ಹೆಲ್ದಿ ಅಂತ. ಅಲ್ಲಿ ಹೆಲ್ದಿ ಅನ್ನೋದರ ಮೇಲೆ ಒಂದು ಸ್ಟಾರ್ ಇರುತ್ತೆ. ನೀವು ಆ ಪ್ಯಾಕೆಟಲ್ಲಿ ಅದನ್ನು ಪೂರ್ತಿಯಾಗಿ ನೋಡಬೇಕು. ಅಲ್ಲಿ ಕೆಳಗಡೆ ಆ ಸ್ಟಾರ್ ಜೊತೆಗೆ ಏನು ಬರೆದಿರುತ್ತೆ ಅಂತಂದರೆ, ಇಟ್ ಈಸ್ ಜಸ್ಟ್ ಅ ಟ್ರೇಡ್ ಮಾರ್ಕ್, ಇಟ್ ಡಸಂಟ್ ರಿಪ್ರೆಸೆಂಟ್ ಇಟ್ಸ್ ಟ್ರೂ ನೇಚರ್ ಅಂತ. ಇನ್ನು ಆಯುರ್ವೇದಿಕ್, ಸೈಂಟಿಫಿಕಲಿ ಟೆಸ್ಟೆಡ್ ಅಥವಾ ಮೆಡಿಕಲ್ ಅಸೋಸಿಯೇಷನ್ಸ್ ಅವರ ಶಿಫಾರಸ್ ಮಾಡಿದ್ದಾರೆ, ಈ ರೀತಿ ಎಲ್ಲ ಹೇಳ್ತಾರೆ. ಆದರೆ ಅದು ಆಯುರ್ವೇದಿಕ್ ಆಗಿರಲ್ಲ, ಸೈಂಟಿಫಿಕಲಿ ಟೆಸ್ಟೆಡ್ ಕೂಡ ಆಗಿರಬೇಕು ಅಂತ ಇಲ್ಲ. ಇಂಥದ್ದಕ್ಕೆ ನಾವು ಮರಳಾಗ್ತೇವೆ. ಇನ್ನೆಷ್ಟೋ ಬಾರಿ ತಪ್ಪು ಕಲ್ಪನೆ ಹೇಗಿರುತ್ತೆ ಅಂತಂದರೆ, ಆಯುರ್ವೇದ ಕಂಪನಿಯವರು ತಯಾರು ಮಾಡಿದಂಥ ಪ್ರಾಡಕ್ಟ್ ಇದು, ಹಾಗಾಗಿ ನಾನು ತಿನ್ನಬಹುದು ಅಂತ. ಖಂಡಿತ ಹಾಗೇನಿಲ್ಲ. ಆಯುರ್ವೇದಿಕ್ ಕಂಪನಿಯವರು ತಯಾರು ಮಾಡಿದಂಥ ಚಾಕ್ಲೇಟ್ಸ್, ಬಿಸ್ಕಿಟ್ಸ್ಗಳಲ್ಲಿ ಕೆಮಿಕಲ್ಸ್ ಯೂಸ್ ಮಾಡಿರ್ತಾರೆ. ಯಾಕೆಂದರೆ ಆ ಕೆಮಿಕಲನ್ನು ಯೂಸ್ ಮಾಡದೇನೆ ತಯಾರು ಮಾಡಿದರೆ ಅಂಥ ಪ್ರಾಡಕ್ಟ್ಸನ್ನು ನಾವು ಯಾರೂ ತಿನ್ನಲಿಕ್ಕೆ ಸಾಧ್ಯ ಇಲ್ಲ, ಆ ಟೇಸ್ಟ್ ಬರಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಹೆಲ್ದಿ ಆಲ್ಟರ್ನೇಟಿವ್ಸ್ ಏನನ್ನು ನೋಡ್ಕೊಳ್ಬೇಕು ನಾವು? ಮೊದಲನೇದಾಗಿ ಮಕ್ಕಳಿಗೆ ಹೊರಗಡೆಯ ತಿಂಡಿಯನ್ನು ಸಂಪೂರ್ಣವಾಗಿ ಬಂದ್ ಮಾಡಲಿಕ್ಕೆ ಸಾಧ್ಯ ಆದರೆ ಅದನ್ನು ಮೊದಲು ಮಾಡಬೇಕು. ಅಪರೂಪಕ್ಕೆಲ್ಲೋ 3-4 ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೊಂದೆರಡು ಸಲ ಉಳಿದ ಮಕ್ಕಳ ಜೊತೆಗೆ ಅಥವಾ ಎಲ್ಲೋ ರಿಲೇಟಿವ್ಸ್ ಮನೆಗೆ ಹೋದಾಗ ಮಕ್ಕಳಿಗೆ ಕೈಗೆ ಆಲ್ರೆಡಿ ಕೊಟ್ಟಿದ್ದಾರೆ ಅಂತ ಆದರೆ ಮಕ್ಕಳ ಕೈಯಿಂದ ಅದನ್ನು ಕಸ್ಕೊಳ್ಬಾರ್ದು. ಅದೊಂದೇ ಕಾರಣಕ್ಕೆ ನೀವು ಅದನ್ನು ತಿನ್ನಲಿಕ್ಕೆ ಅವಕಾಶ ಮಾಡಿಕೊಡ್ಬೋದು. ಅಥವಾ ಸಾಧ್ಯವಾದಷ್ಟು ಮನೆಯಲ್ಲಿಯೇ ಕರೆದ ಪದಾರ್ಥಗಳನ್ನು ಕರೆದು ಕೊಡ್ಬೋದು, ತೊಂದರೆ ಇಲ್ಲ. ಅಥವಾ ಗೋಬಿ ಮಂಚೂರಿ ಅಂತ ಐಟಮ್ಸನ್ನು ರೆಡಿ ಮಾಡಿಕೊಡ್ಬೋದು. ಅದಕ್ಕೆ ಮನೆಯಲ್ಲೇ ತಯಾರು ಮಾಡಿದಂಥ ಇಂಗ್ರೀಡಿಯೆಂಟ್ಸನ್ನು ಹಾಕಿ ಕೊಡಬೇಕೇ ಹೊರತು ಎಲ್ಲ ಐಟಮ್ಸ್ ಹೊರಗಡೆ ಅಂತಂದು ಜಸ್ಟ್ ನಾವು ಕರೆದು ಕೊಟ್ಟರೆ ಸಾಕಾಗೋದಿಲ್ಲ. ಜೊತೆಗೆ ನಾನು ಹಲವಾರು ಬಾರಿ ಹೇಳ್ತೇನೆ, ಮಕ್ಕಳಿಗೆ ಈ ಹೆಲ್ದಿ ಐಟಮ್ಸನ್ನು ತಿನ್ನೋದನ್ನು ರೂಢಿ ಮಾಡಿಸ್ಬೇಕು ಅಂತ, ಅವರನ್ನು ಎಜುಕೇಟ್ ಮಾಡಬೇಕು ಆ ವಿಷಯದಲ್ಲಿ ಅಂತ. ಅಂದರೆ ಅಂಟಿನ ಉಂಡೆ ಅಂಥದ್ದು, ಡ್ರೈ ಫ್ರೂಟ್ಸ್ ಉಂಡೆ ಅಂಥದ್ದನ್ನು ರುಚಿಯಾಗಿ ಮಾಡಿಕೊಳ್ಳಿಕ್ಕೆ ನಾವು ಕಲಿಬೇಕು, ನಾವು ಕ್ರಿಯೇಟಿವ್ ಆಗಬೇಕು ಅಂತ. ಮನೆಯಲ್ಲೇ ತಯಾರು ಮಾಡಿದಂಥ ಸ್ವೀಟ್ಸ್, ಉದಾಹರಣೆಗೆ ಬೂದುಗುಂಬಳಕಾಯಿ ಹಲ್ವಾ ಅಂಥವನ್ನು ಮಾಡಿಕೊಡ್ಬೋದು. ಇನ್ನು ಅಪರೂಪಕ್ಕೊಂದ್ಸಲ ಔಟ್ಸೈಡ್ ಫುಡ್ ತಿನ್ನಬೇಕು ಅಂತಾದಾಗ ಅದರಲ್ಲಿ ಯಾವುದು ಹೆಲ್ದಿ, ಯಾವುದರಲ್ಲಿ ಆರ್ಟಿಫಿಷಿಯಲ್ ಐಟಮ್ಸನ್ನು ಕಡಿಮೆ ಬಳಕೆ ಮಾಡಿರ್ತಾರೆ ಅಂತ ಯೋಚನೆ ಮಾಡಿ ಅಂಥವುಗಳನ್ನು ಸೇವನೆ ಮಾಡೋದು ಒಳ್ಳೆಯದು. ಉದಾಹರಣೆಗೆ ಖಾನಾವಳಿಯಲ್ಲಿ ಊಟ ಮಾಡೋದು, ಅಥವಾ ಹಣ್ಣಿನ ಜ್ಯೂಸನ್ನು ಕುಡಿಯೋದು, ಸುಶೀಸ್ ಅಂತ ಹೇಳ್ತಾರಲ್ಲ ಅಂಥದನ್ನು ತಿನ್ನೋದು, ಫ್ರೂಟ್ ಸಲಾಡ್ಸ್ ತಿನ್ನೋದು, ಸೌತ್ ಇಂಡಿಯನ್ ಮೀಲ್ಸ್ ಸ್ವಲ್ಪ ಇದರಲ್ಲಿ ಕಡಿಮೆ ಕೆಮಿಕಲ್ಸ್ ಇರ್ತದೆ ಅಂತ ಅಂದ್ಕೊಂಡಿರ್ತೇನೆ, ಅಂಥದನ್ನು ತಿನ್ನೋದು, ಮೋಮೋಸ್ ಅಂಥವುಗಳನ್ನು ತಿಂದರೆ ಇಷ್ಟೊಂದು ಕೆಮಿಕಲ್ಸನ್ನು ಬಳಕೆ ಮಾಡಿರಲಿಕ್ಕಿಲ್ಲ ಅಂತ ಅನ್ನೋದು ನನ್ನ ನಂಬಿಕೆ. ಯಾಕೆಂದರೆ ಹೆಚ್ಚೆಚ್ಚು ಅಟ್ರಾಕ್ಟಿವ್ ಅನ್ನುವಂಥ ಫುಡ್ ಐಟಮ್ಸ್ ಇರ್ತಾವಲ್ಲ ಅಂಥದ್ರಲ್ಲಿ ಹೆಚ್ಚೆಚ್ಚು ಈ ಕೆಮಿಕಲ್ಸನ್ನು ಬಳಕೆ ಮಾಡಿರ್ತಾರೆ. ಸಾದಾ ಸಿಂಪಲ್ ಅಥವಾ ಕ್ರೇಜಿ ಅಲ್ಲದೆ ಇರುವಂಥವುಗಳಲ್ಲಿ ಅಷ್ಟೊಂದು ಕೆಮಿಕಲ್ಗಳನ್ನು ಬಳಕೆ ಮಾಡೋದು ಕಡಿಮೆ ಇರುತ್ತೆ ಅಂತ. ಹಲವಾರು ವಿಷಯಗಳನ್ನು ಇವತ್ತು ನಾವು ತಿಳ್ಕೊಂಡಿದ್ದೇವೆ. ನಿಮ್ಮ ಕುಟುಂಬದ ಭವಿಷ್ಯ ನಿಮ್ಮ ಕೈಯಲ್ಲೇ ಇದೆ. ನಾವೆಲ್ಲ ಮೊಂಡುವಾದವನ್ನು ಬಿಟ್ಟು ಸ್ವಲ್ಪ ಕಣ್ ತೆರೆದು ನೋಡೋಣ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.